ರೀ ಪ್ರಿಯಾಂಕ ಖರ್ಗೆ ಅವರೇ, ಒಂದೇ ಒಂದು ಚೂರು ನಾಚಿಕೆ, ಮಾನ, ಮರ್ಯಾದೆ, ಯೋಗ್ಯತೆ ಅನ್ನೋದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇದ್ರೆ, ನಾನೊಂದು ವಿಡಿಯೋ ತೋರಿಸ್ತೀನಿ ನೋಡ್ರಿ. ಕೋಮುವಾದಿಗಳು ಪ್ರಚೋದನೆ ಮಾಡ್ತಾರೆ. ಏನು ವಿಜುವಲ್ ಆಂಟಿಸಮ್ ಎಂಥದ್ದು ಹೇಳೋದು, ವಿಜುವಲ್ ಆಂಟಿಸಮ್ ಏನು ವಿಡಿಯೋ ತೋರಿಸಿ ಪ್ರಚೋದನೆ ಮಾಡ್ತೀವ. ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕಿದ್ರೆ, ನೀವು ಏನು ಇಲಾಖೆ ಇಟ್ಕೊಂಡಿದ್ದೀರಿ, ಗೃಹ ಇಲಾಖೆ, ಆ ಗೃಹ ಇಲಾಖೆಗೆ ಕಿಂಚಿತ್ತು ನಾಚಿಕೆ, ಮಾನ, ಮರ್ಯಾದೆ, ಯೋಗ್ಯತೆ ಅನ್ನೋದಿದ್ರೆ, ನಾನೊಂದು ವಿಡಿಯೋ ತೋರಿಸ್ತೀನಿ ನೋಡಿ. ಯಾರನ್ನ ಪ್ರಚೋದನೆ ಮಾಡ್ತಾ ಇದ್ದಾರೆ. ಬೆಂಗಳೂರು ರೂರಲ್ SP ಗೆ ಫೋನ್ ಮಾಡಿದ್ರೆ ದುರಾಂಕಾರದಲ್ಲಿ ಮಾತಾಡ್ತಾರೆ. ನಮ್ಮ ಕಾರ್ಯಕರ್ತರು ಫೋನ್ ಮಾಡಿದ್ರೆ ದುರಾಂಕಾರದಲ್ಲಿ ಮಾತಾಡ್ತಾರಂತೆ. ಹೋಗ್ರಿ ಅಂತವ್ ಸಾವಿರ ನಡೀತವೆ ಅಂತ ಮತ್ತೆ ಆ ದೃಷ್ಟಿಕೋನದಲ್ಲಿ ಮಾತಾಡ್ತಾರಂತೆ. ಗೊತ್ತಿಲ್ಲ ನನಗೆ. ನಾನು ಫೋನ್ ಮಾಡಿದ್ರೆ ನಮ್ಮ ಫೋನ್ ಅಂತೂ ಎತ್ತಲ್ಲ ಅವರು. ನೀವೇ ಹೇಳಿದ್ದೀರೇನೋ ಪುನೀತ್ ಕೆರಳಿ ಫೋನ್ ಮಾಡಿದ್ರೆ ಎತ್ತಬೇಡಿ ಅಂತ. ನಂಗೆ ಗೊತ್ತಿಲ್ಲ ಅದು. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ದಯವಿಟ್ಟು ಈ ವಿಡಿಯೋ ನೋಡಿ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇಡೀ ರಾಜ್ಯದ ಹಿಂದೂ ಸಮಾಜ ಇದ್ರ ವಿರುದ್ಧ ಬಹಳ ಬೃಹತ್ ಮಟ್ಟದಲ್ಲಿ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ. ಎಲ್ಲಿಗ್ರಿ ಬಿಟ್ಟಿದ್ರೆ? ಯಾವುದು ವಿಜುವಲ್ ಆಂಟಿಸಮ್? ನೋಡ್ರಿ ಈ ವಿಡಿಯೋನ ನೋಡ್ರಿ. ಇಲ್ಲಿ ಇದು ಲಿಂಕು. ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ಏನು ಓಪನ್ ಆಯ್ತು? ಯಾವನ್ರಿ ಇವನು? ಯಾರು ಇವನು? ಎಲ್ಲಿ ಅವನು ಗೊತ್ತಾ? ಚಿಂತಾಮಣಿ ಇವನು. ಇದ್ಯಾವುದು ಬರುತ್ತಪ್ಪ? ಅದು ಹೊಸಕೋಟೆ ರೂರಲ್ ಪೊಲೀಸ್ ಸ್ಟೇಷನ್. ಇವನೇನಿಟ್ಟಿದ್ದಾನೆ ಗೊತ್ತಾ ಸ್ಟೇಟಸ್? ಇದು ಸ್ಟೇಟಸ್ ಹೆಂಗಪ್ಪ ಓಪನ್ ಮಾಡೋದು? ನೋಡ್ರಿ ಇಲ್ಲಿ. ನಾಚಿಕೆ, ಮಾನ, ಮರ್ಯಾದೆ ಏನಾರು ಇದೆಯೇನ್ರಿ ಗೃಹ ಮಂತ್ರಿಗಳೇ? ಯಾವ ಹಾಡು ಹಾಕಿದ್ದಾನೆ, ಏನ್ ಸಾಂಗ್ ಇಟ್ಟಿದ್ದಾನೆ, ಏನಿಟ್ಟಿದ್ದಾನೆ? ನಿಮ್ಮ ಯೋಗ್ಯತೆಗೆ ಇದು ಯಾರನ್ನು ಪ್ರವೋಕ್ ಮಾಡ್ತಾ ಇರೋದು? ತಾಕತ್ತಿದ್ರೆ ತಡಿಬೇಕಂತ ಹಿಂದೂ ಸಮಾಜ. ಇದನ್ನ ತಾಕತ್ತಿದ್ರೆ ತಡಿಬೇಕಂತ್ರಿ ಹಿಂದೂ ಸಮಾಜ. ನೋಡ್ರಿ ಇಲ್ಲಿ ದಿನ ಮಾಡ್ತಾರಲ್ರಿ ಇದನ್ನ. ಪ್ರವೋಕ್ ಯಾರು ಮಾಡ್ತಾ ಇರೋದು? ಯಾರೀ ಪ್ರವೋಕ್ ಮಾಡ್ತಾ ಇರೋದು? ನಾಚಿಕೆ, ಮಾನ, ಮರ್ಯಾದೆ ಇದೆಯೇನ್ರಿ ಕಾಂಗ್ರೆಸ್ ಸರ್ಕಾರಕ್ಕೆ? ಯಾರು ಇದು ಪ್ರವೋಕ್ ಮಾಡ್ತಾ ಇರೋದು? ಯಾರು ಪ್ರವೋಕ್ ಮಾಡ್ತಾ ಇರೋದು? ಯಾರು ಪ್ರವೋಕ್ ಮಾಡ್ತಾ ಇರೋದು? ದಿನ ಬೆಳಿಗ್ಗೆ ಆದ್ರೆ ಇಡೀ ಹಿಂದೂ ಸಮಾಜವನ್ನು ಯಾರು ಕೆರಳಿಸ್ತಾ ಇರೋದು? ನೇರವಾಗಿ ಕಟ್ಟಾಕಿ ನೇರವಾಗಿ ದನ. ಅವನು ಯಾವನೋ ಹೇಳ್ತಾನೆ, ಯಾವನೋ ಕುತ್ಕೊಂಡು ಗಾಂಡು ನನ್ನ ಮಗ ಮಾತಾಡ್ತಾನೆ ಅಲ್ಲೆಲ್ಲೋ. ಏನ್ರಿ ಇದು? ಏನ್ರಿ ಗೃಹ ಮಂತ್ರಿಗಳೇ? ನಿಮ್ಮನೇಲೂ ಗೋಪೂಜೆ ಮಾಡ್ತಾರೆ, ಹಿಂದೂಗಳು ಗೋಪೂಜೆ ಮಾಡ್ತೀವಿ. ಇದನ್ನ ವಿಜುವಲ್ ಆಂಟಿಸಮ್ ಅನ್ನೋದು, ಇದನ್ನ ಪ್ರಚೋದನೆ ಅನ್ನೋದು. ತಾಕತ್ತಿದ್ರೆ ತಡೀರಿ ಅಂತ ಡೈಲಿ ಪೋಸ್ಟ್ ಹಾಕ್ತಾರಲ್ಲ, ಇದನ್ನ ಹೇಳೋದು. ಇದನ್ನ ವಿಜುವಲ್ ಆಂಟಿಸಮ್ ಅನ್ನೋದು. ಯಾವ್ದ್ರಿ ಇದು? ಕಟ್ಟಕೊಳ್ಳೋದು, ಡೈಲಿ ತರೋದು, ಕ್ವಾಲಿಟಿ ಅಂತೆ. ಚಾಕು ಕ್ವಾಲಿಟಿ. ಹಿಂದೂ ಸಮಾಜವನ್ನ ತಾಕತ್ತು ಪ್ರಶ್ನೆ ಮಾಡೋದು. ಇದನ್ನು ಮಾಡಿನೇ ಇವತ್ತು ಪುನೀತ್ ಕೆರೆಹಳ್ಳಿ ಈ ಮಟ್ಟಕ್ಕಾಗಿರೋದು. ಈ ರೀತಿ ಚಾಲೆಂಜ್ ಹಾಕಿ, ಈ ರೀತಿ ತಾಕತ್ತನ್ನು ಪ್ರಶ್ನೆ ಮಾಡಿ ಹಿಂದೂ ಸಮಾಜದ್ದು ನಾವು ಹಿಂಗಾಗಿರೋದು. ಏನ್ರಿ ಮಾಡ್ಕೊಂಡಿದೆ? ಹಿಂದುತ್ವದ ವಿಚಾರದಲ್ಲಿ ಸಣ್ಣ ಪೋಸ್ಟ್ ಮಾಡಿದ್ರೆ ಓಡ್ ಬಂದು ಸಂತೆ ಒಳಗೆ ಬಂದು ಕೊಟ್ಕೋಬರ್ತಾರೆ. ನೋಡ್ರಿ, ಸಂತೆ ಒಳಗಡೆ ಕೊಂಡ್ಕೊಳಕ್ ಬರ್ತಾರೆ. ರೈತರು ಖರೀದಿಗೆ ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತಿರಲ್ಲ, ಸುಳ್ಳು. ಹಳ್ಳಿ ಕಾರು ಅಂತ ಯಾವ ಮಟ್ಟಕ್ಕೆ ತಗೊಬಂದು ಇಡೀ ಇದ್ರಲ್ಲಿ ಇದ್ದವ್ ಕಾಲ್ ಮುರ್ಕೊಂಡಿದ್ವ, ಕೈ ಮುರ್ಕೊಂಡಿದ್ವ? ಇದು ಕಾಲ್ ಮುರ್ಕೊಂಡವ, ಕೈ ಮುರ್ಕೊಂಡವ? ಇವು ವಯಸ್ಸಾಗಿರೋ ದನಗಳ ಇವು. ಇದ್ ನೋಡ್ರಿ, ಇದು ಏನಾಗೈತೆ? ಹಳ್ಳಿ ಕಾರು ಅಂತ ಮಾತಾಡ್ತೀಯಲ್ಲ, ಯಾವನವನು? ನೋಡಲೇ, ಕಂಡು ನೋಡ ವಿಡಿಯೋನ. ಏನ್ ಮಾಡ್ತಾವ ನೋಡಲೇ? ಅಪ್ಪನ್ ಗುಟ್ಟಿದ್ದ ಯಾವನ ಮಾತಾಡ್ತೀಯಲ್ಲ, ನೋಡ. ಕೈ ಮುರಿದೋಗೈತ, ಕಾಲ್ ಮುರಿದೋಗೈತ, ಅದ್ರದ್ದು ಇದ್ರದ್ದೇನಾಗೈತ? ಹೊಸಕೋಟೆ ಸುತ್ತಮುತ್ತ, ಚಿಂತಾಮಣಿ ಸುತ್ತಮುತ್ತ ಇಡೀ ಇದು ಪಾಕಿಸ್ತಾನ ಅಂತ
ಏನ್ ಅನ್ಕೊಂಡಿದ್ರೆ ಇದನ್ನ? ಇದೀಗ ಮುಂದುವರಿತಾ ಇದ್ರೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಹಿಂದೂ ಸಮಾಜ ಬಹಳ ದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತೆ. ಆ ಹೋರಾಟ ಯಾವ ಮಟ್ಟಕ್ಕಿರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ, ಇದನ್ನೆಲ್ಲ ಸ್ಟಾಪ್ ಮಾಡಿಸೋಕ್ಕಾಗುತ್ತಾ ನಿಮಗೆ? ನನ್ನ ಮೇಲೆ ಈಗ ಈ ವಿಡಿಯೋ ನೋಡ್ಕೊಂಡು ಕೇಸ್ ಹಾಕ್ತೀನಿ. ಮತ್ತೊಂದು ಬೇಲ್ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಪಾಪ ಕಮಿಷನರ್ಗಳು ಪೊಲೀಸ್ನವ್ರನ್ನ ಸಾಲಕ್ಕೆ ಕರೆದು ನಿಲ್ಸಿ ಬೈತಿರಂತೆ. ಅವ್ನು ಪುನೀತ್ ಕೆರಳಿನ ಯಾಕೆ ಬಿಟ್ಟಿದ್ರ? ಬೇಲ್ ಕ್ಯಾನ್ಸಲ್ ಅಪ್ಲಿಕೇಶನ್ ಜೈಲ್ಗೆ ಹೋಗಕ್ ನಾವು ರೆಡಿ ಇದೀವ್ರಿ. ಹಿಂದೂ ಸಮಾಜ ಜೈಲ್ಗೆ ಹೋಗಕ್ ನಾವು ರೆಡಿ ಇದೀವಿ. ನೀವು ಎಷ್ಟು ಸುಳ್ಳು ಕೇಸ್ ಹಾಕ್ತೀರಾ ಹಾಕಿ. ಇದನ್ನ ನೋಡ್ಬೇಕಾದ್ರೆ ನಮಗೆ ಕೋಪ ಬರುತ್ತೆ. ಇದನ್ನ ನೋಡಿದಾಗ ನಮಗೆ ಕೋಪ ಬರುತ್ತೆ ಮಾರಾಯ, ಕೋಪ ಬರುತ್ತೆ. ಅದಕ್ಕೆ ಕೂಗಾಡ್ತೀವಿ. ನಾಚಿಕೆ ಆಗೋದಿಲ್ಲ ನಿನಗೆ? ರೋಷ ಬರುತ್ತೆ. ಕಾನೂನು ಬಾಹಿರವಾಗಿ ವಿಡಿಯೋ ಮಾಡಿ ತಾಕತ್ತಿದ್ರೆ ತಡೀರಿ ಹಿಂದೂ ಸಮಾಜ ಅಂತ ಹೇಳಿ ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಸವಾಲಾಗ್ದಾಗ ನುಗ್ಬೇಕು ಅನ್ಸುತ್ತೆ, ತಡಿಬೇಕು ಅನ್ಸುತ್ತೆ. ಬರೀ ಗೃಹ ಮಂತ್ರಿ ಖಾತೆ ತಗೊಂಡ್ರೆ ಆಗೋದಿಲ್ಲ ಕಣಪ್ಪ. ತಡೆಯೋ ತಾಕತ್ತಿರ್ಬೇಕು. ಕೇವಲ ಹಿಂದೂ ಕಾರ್ಯಕರ್ತರನ್ನ ಮಾತ್ರ ತಡೆಯೋದಲ್ಲ. ಒಂದು ಪೋಸ್ಟ್ ಹಾಕಿದ್ರೆ ಒಂದು ಸುಮಟೋ ಕೇಸ್ ಹಾಕೊಳ್ಳೋದಲ್ಲ. ನಾವೊಂದು ಸಣ್ಣ ಮಾತಾಡಿದ್ರೆ ತಗೊಂಡ್ ಕೇಸ್ ಹಾಕಿ ಒಳಗೆ ಜೈಲಿಗೆ ಕಳ್ಸೋದಲ್ಲ. ಇಂಥವ್ರನ್ನ ತಡೆಗಟ್ಟು. ಹಿಂದೂ ಮುಸ್ಲಿಂ ಬಾಯಿಯಾಗಿ ಬದುಕಬೇಕು ಅಂತ ಅಂದ್ರೆ, ಹಿಂದೂ ಮುಸಲ್ಮಾನರು ಚೆನ್ನಾಗಿ ಬದುಕಬೇಕು ಅಂದ್ರೆ ಇಂಥ ಹರಾಮ್ ಕೋರ್ ನನ್ನ ಮಕ್ಕಳನ್ನ ಫಸ್ಟ್ ಕರೆಕ್ಟ್ ಆಗಿ ಕಾನೂನಿನಲ್ಲಿ ಬುದ್ಧಿ ಕಲಿಸಿ. ಇಲ್ಲ ಅಂತ ಅಂದ್ರೆ ಆಗೋದಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡಿ, ಬುದ್ಧಿ ನಾವು ಕಲಿಸ್ತೀವಿ. ಕಾನೂನು ಚೌಕಟ್ಟಿನಲ್ಲೇ ಬುದ್ಧಿ ಕಲಿಸ್ತೀವಿ.